ಬಿಗ್ ಶೋ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ. ಏನಕ್ಕೆ? ಬಿಕಾಸ್ ಅವ್ರು ಏನಿದ್ರು ಫೇಸ್ ಟು ಫೇಸ್ ಹೇಳ್ತಾರೆ ಆ್ಯಂಡ್ ಬೆನ್ ಹಿಂದೆ ಮಾತಾಡೋದಿಲ್ಲ. ಹೆವಿ ಕಾಂಪಿಟೇಷನ್ ಕೊಡ್ತಾರೆ ಆ್ಯಂಡ್ ನೋಡೋಕ್ಕೋದ್ರೆ ಬಿಗ್ ಬಾಸ್ ಮನೇಲಿ ದ ಒನ್ಲಿ ಫೀಮೇಲ್ ಕಂಟೆಸ್ಟೆಂಟು ವಾಯ್ಸ್ ಔಟ್ ಮಾಡಿ ಮಾತಾಡ್ತಾರೆ. ನೀವು ಬೇರೆಯವ್ರನ್ನ ನೋಡಿದ್ರೆ ಬೆನ್ ಹಿಂದೆ ಮಾತಾಡ್ತಾರೆ, ಬಟ್ ಅವರೆಲ್ಲ ಏನಿದ್ರು ಫೇಸ್ ಟು ಫೇಸ್ ಹೇಳ್ತಾರೆ. ಸೊ ನನಗೆ ಅವ್ರು ಇಷ್ಟ ಪರ್ಸ್ನಲ್. ಓಕೆ, ಸಂಗೀತ ಅವ್ರು ನಿಮ್ಗೆ ಇಷ್ಟ. ವಿನಯ್ ಅವರನ್ನ ಅಗ್ರೆಸಿವ್ ಆಗಿದ್ದಾಗ ಅಲ್ಲಿ ಜಗಳ ಆಡಿದ್ರು. ಕಾರ್ತಿಕ್ ಅವ್ರ ಜೊತೆನೂ ಜಗಳ ಆಡಿದ್ರು. ಡ್ರೋನ್ ಪ್ರತಾಪ್ ಅವ್ರ ಜೊತೆನೂ ಜಗಳ ಆಡಿ ಇಲ್ಲಿಗೆ ಅಕ್ಕ ತಮ್ಮ ಸಂಬಂಧ ಕಟ್ ಅಂತಂದ್ರು. ಹಿಂಗೆ ಮಾಡ್ಕೊಂಡು ಹೋದ್ರೆ ಹೇಗೆ ಅಂತ? ಯಾರು ತಪ್ಪಿವೆ ಅಲ್ಲ ಅಂದರೆ ನೋಡಿ, ಸಿಚುವೇಶನ್ ಅಂತ ಬಂದಾಗ ಆ ಟೈಮಲ್ಲಿ ಅವ್ರಿಗೆ ಏನಾದರೂ ಆಗಿದ್ರೆ ಸೊ ಅಲ್ಲಿ ವಾಯ್ಸ್ ಔಟ್ ಮಾಡ್ತಾರೆ. ಅದೇ ಹೇಳಿದ್ದು, ಬಿಕಾಸ್ ಅಲ್ಲಿ ಏನಿದ್ರು ಅಲ್ಲೇ ವಾಯ್ಸ್ ಔಟ್ ಮಾಡ್ತಾರೆ. ಹಿಂದೆ ಬಂದು ಬೇರೆಯವ್ರ ಹತ್ರ ಮಾತಾಡೋದಿಲ್ಲ, ಎಲ್ಲ ಏನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಇಷ್ಟ. ಇವನ್ ವಿನಯ್ ನೋಡಿ, ನೀವು ನೋಡಿದಾಗ ನಮ್ರತಾ ಅವ್ರ ಹತ್ರನ ಮಾತಾಡ್ತಾರೆ, ಬಟ್ ಬೆನ್ ಹಿಂದೆ ಹೋಗಿ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಸಂಗೀತ ಒಂದು ಅವ್ರ ಟೀಮಲ್ಲಿ ಆಡಿದ್ರು, ಅವ್ರ ಜೊತೆಗೆ ಇಟ್ಕೊಂಡು ಅವ್ರ ಬೆನ್ ಹಿಂದೆ ಮಾತಾಡಿದ್ರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ನನ್ಗೆ ಅವರೂ ಇಷ್ಟ, ಬಟ್ ಇವಾಗ ಯಾಕೋ 2 ವೀಕ್ಸಿಂದ ಅವ್ರು ತುಂಬ ಸೈಲೆಂಟ್ ಆಗಿದ್ದಾರೆ. ನನಗೆ ಇಬ್ಬರು ಇಷ್ಟ ಆ್ಯಕ್ಚುಲಿ. ಬಾಂಡಿಂಗ್ ಅಂತ ಅಲ್ಲ, ಪ್ರತಾಪ್ ಅವರು ಅಷ್ಟೇ. ಗೇಮ್ ಅಂತ ಬಂದಾಗ ಈಸ್ ಸೇಫ್ ಗೇಮರ್, ಆಡ್ತಾರೆ ಅವರು, ಬಟ್ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಿಲ್ಲ. ಸೊ ನನಗೆ ಇಬ್ಬರಲ್ಲೂ ಇಷ್ಟ, ಬಟ್ ಇವಾಗ ಸಂಗೀತ ಇಷ್ಟ. ಇಬ್ರು ಹೊರಗಡೆ ಹೋಗಿ ಬಂದ್ಮೇಲೆ ಹಾಂ, ಸಂಗೀತ ಅವ್ರು ಅಳೋದೇ ಜಾಸ್ತಿ ಆಯ್ತು. ಏನಾದ್ರೂ ಹಿಂಟ್ ಗೊತ್ತಾಯ್ತಾ ಅಂತ? ಈ ಸಿಂಪತಿ ವರ್ಕ್ ಆಗ್ತಾ ಇದೆ ಅಂತ ಅದು ಗೊತ್ತಿಲ್ಲ, ಬಟ್ ನನಗೆ ಆ್ಯಕ್ಚುಲಿ ಬೇಜಾರಾಗಿರೋ ಸುದೀಪ್ ಸರ್ ಬಂದ್ಬಿಟ್ಟು ಅದನ್ನ ಯಾಕೆ ಕೇಳಿಲ್ಲ ಅಂತ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಾವು ಅವ್ರು ಕೇಳಬೇಕು ಅಂತ. ಆ ಡಿಟರ್ಜೆಂಟ್ ಬಗ್ಗೆ ಇನ್ಫೆಕ್ಟ್ ಏನೂ ಇಲ್ಲ. ಅವ್ರೇನಾದ್ರು ನೀವು ಮಾಡಿದ್ದಕ್ಕೆ ಅವರು ಮಾಡಿದ್ರು ಅಂತ, ಬಟ್ ಎಫೆಕ್ಟ್ ಜಾಸ್ತಿ ಇವ್ರಿಗಾಗಿದೆ. ಅದು ನನಗೆ ಗೊತ್ತಿಲ್ಲ. ಹೊರಗಡೆ ಇವತ್ತಿನ ಪ್ರೋಮೋ ನೋಡಿದ್ರ? ಇವತ್ತಿಂದು ನೋಡಿಲ್ಲ, ಐ ಥಿಂಕ್ ಸೊ. ಇಲ್ಲ, ಇವತ್ತಿನ ನೋಡಿಲ್ಲ. ವಿದ್ಯಾಶಂಕರ್ ಗುರೂಜಿ ಅವರು ಎಂಟ್ರಿ ಆದರು. ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಮತ್ತೆ ತಂದೆ ತಾಯಿ ಜೊತೆ ಹೋಗಂಗಿಲ್ಲ, ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರು. ಏನಂತೀರ ಇದಕ್ಕೆಲ್ಲ? ಮತ್ತೆ 3 ವರ್ಷ ಬಿಟ್ಟಿದ್ದಂತ ಒಂದು ಹುಡುಗ ಮತ್ತೆ ಬಿಟ್ಟಿರೋಕ್ಕಾಗುತ್ತಾ ಅಂತ? ಇಲ್ಲ, ಅವ್ರು ಹೆತ್ತವರು ಇವ್ರು ಹೇಳಿದ ತಕ್ಷಣ ಅವ್ರು ಕೇಳಬೇಕಂತ ಏನಿಲ್ಲ. 3 ಇಯರ್ಸ್ ಆಗಿದ್ರೆ ಪ್ರತಾಪ್ ಅವ್ರು ಮಾತಾಡಲೇಬಾರ್ದಿತ್ತು. ಮಾತಾಡಿದ್ದಾರೆ. ಈ ಶೋ ಇಂದ ಅವ್ರಿಗೆ ಬಾಂಡಿಂಗ್ ವಾಪಸ್ ಸಿಕ್ಕಿದೆ ಅವರಿಗೆ. ಸೊ ಯಾರು ಹೇಳಿದ್ರಂತ ಯಾಕೆ? ಅವ್ರಿಗೆ ಪರ್ಸನಲ್ ಅದೆಂತ ಜ್ಯೋತಿಷ ಅಂತೀರಿ? ತಂದೆ ಮಕ್ಕಳು ದೂರ ಆಗಂತದ್ದು ಅದೆಲ್ಲ ನಾನು ನಂಬೋದಿಲ್ಲ. ಪರ್ಸನಲ್ ಆಗಿ ಏನಾದ್ರು ಇದ್ರೆ ಮಾತಾಡೇ. ಅಪ್ಪ ಅಮ್ಮ ಹತ್ರ ಅವ್ರಿಗೆ ಬೇಜಾರಿದ್ರೆ ಅವ್ರು ಮಾತಾಡ್ಬಾರ್ದು ಅಷ್ಟೇನೆ. ಅವ್ರು ಯಾರು ಇವ್ರು ಯಾರು ಹೇಳ್ತಾರಂತ, ಅಪ್ಪ ಮಾತ್ರ ಮಾತಾಡ್ಬಾರ್ದು ಅಂತ ಯಾರಾದ್ರೂ ಹೇಳ್ತಾರೆ. ಅದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಂದೆ ತಾಯಿ ಜೊತೆ ಹೋಗಿ ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯಾ ಅಂತ ಹೆಂಗ್ ಹೇಳಿದ್ದಾರೆ. ನಾನು ಆಕ್ಚುಲಿ ನೆನೆನೂ ಇವತ್ತಿದ್ದು ನೋಡ್ಲಿಲ್ಲ, ಬಟ್ ಅದು ಏನೋ ಅದು ಅವ್ರನ್ನ ಹೇಳಿದ್ರೆ ಈ ಯಾಕೆ ಜ್ಯೋತಿಷ ನಂಬೋದಂತೀರಾ? ನಾನು ಅಷ್ಟು ನಂಬೋದಿಲ್ಲ. ದಿನ ಬೆಳಗ್ಗೆ ಅವ್ರು ಏನು ಹೇಳ್ತಾರೋ ಅದನ್ನ ನಾನು ಕೇಳ್ಕೊಂಡು ಹೋಗೋದಿಲ್ಲ. ಬಿಕಾಸ್ ಒಂದ್ಸತಿನೂ ಹೇಳಿರ್ತಾರೆ, ಅದು ಆಗಿಲ್ಲ ಅಂದ್ರೆ ಡಿಸಪಾಯಿಂಟ್ಮೆಂಟ್ ನಮಗೆ. ಇವಾಗ ಎಷ್ಟು ನೋಡಿ, ನಿಮಗೂ ವೃಶ್ಚಿಕ ರಾಶಿ ಇರುತ್ತೆ, ನನಗೂ ವೃಶ್ಚಿಕ ರಾಶಿ ಇರುತ್ತೆ. ನಿಮ್ಗೆ ಆಗುತ್ತೆ, ನನಗಾಗೋದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ನನಗೆ ಬೇಜಾರಾಗುತ್ತೆ. ಯಾರೋ ಒಬ್ರಿಗೆ ಮಾತ್ರ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ನಾನು ವೀಕೆಂಡ್ ನೋಡೋದೇ ಅವ್ರಿಗೋಸ್ಕರ. ಆ್ಯಂಡ್ ವಾರ ಪೂರ್ತಿ ನೋಡಿಲ್ಲ ಅಂದ್ರೂ ಇನ್ಸ್ಟಾದಲ್ಲಿ ಅಪ್ಡೇಟ್ಸ್ ನೋಡಿದ್ರು ವೀಕೆಂಡ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಟ್ 2 ವೀಕ್ಸಿಂದ ನೋಡಿಲ್ಲ. ಆ್ಯಕ್ಚುಲಿ 2 ವೀಕ್ಸಿಂದ ಪರ್ಫಾರ್ಮೆನ್ಸ್ ಅಂದರೆ ಇಷ್ಟ ಆಗಿಲ್ಲ. ಅದೇನೋ ಅದು. ಬಟ್ ಲಾಸ್ಟ್ ವೀಕ್ ನೋಡಿದ್ರೆ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ರೌಂಡ್ ಆಯಿತು. ಸುದೀಪ್ ಸರ್ ಹೌದು, ನಾನು ಅವ್ರು ನೋಡೋದೇ ಅವ್ರಿಗೋಸ್ಕರ. ಬಿಕಾಸ್ ಅವ್ರು ಏನು ಮಾತಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ವಾರದ ಎಪಿಸೋಡ್ಸ್ ನೋಡ್ಬಿಟ್ಟು ಇದನ್ನ ಕ್ವಶನ್ ಮಾಡ್ತಾರೆ, ಅದನ್ನ ಕ್ವಶನ್ ಮಾಡ್ತಾರೆ, ಇದನ್ನ ಅವ್ರು ಕೇಳಲೇಬೇಕು ಅಂತ ನಾವು ಅನ್ಕೋತಾ ಇರ್ತೀವಿ. ನಿಮ್ಮ ಓಟು? ಸಂಗೀತ. ರನ್ನರ್ ಯಾರಾಗ್ಬೋದು? ರನ್ನರ್ ಪ್ರತಾಪ್ ಅವ್ರ ವಿನಯ್ ಆದರೂ ಓಕೆ. ಬಿಕಾಸ್ ವಿನಯ್ ಅಗ್ರೆಸಿವ್ ಇದ್ದಾರೆ, ಬಟ್ ಟಾಸ್ಕ್ ಅಂತ ಬಂದರೆ ಗೋಳಿತ ನುಗ್ತಾ ಇರ್ತಾರೆ. ನನಗೆ ಆ್ಯಕ್ಚುಲಿ ಟಾಸ್ಕ್ ಯಾರು ಆಡ್ತಾರೆ ಆ್ಯಂಡ್ ಕ್ಯಾರೆಕ್ಟರ್ ಇಷ್ಟ. ನನಗೆ ಇನ್ಫ್ಯಾಕ್ಟ್ ಒಂದು ಬೇಜಾರು ಏನಾದರೆ ಆ್ಯಕ್ಚುಲಿ ವರ್ಕರ್ ಸಂತೋಷ್ ಅವ್ರು ಏನು ಮಾಡ್ತಿದ್ರಂತ ಓಟ್ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ವೀಕಿಂದ ಸುಮ್ಮನೆ ಕುತ್ಕೊಂಡು ಮಾತಾಡೋದು ಬಿಟ್ಟರೆ ಏನು ಮಾಡಿದ್ದಾರೆ? ಇನ್ಫ್ಯಾಕ್ಟ್ ಅವ್ರ ನಾಮಿನೇಷನ್ಸ್ ಕೂಡ ಜಾಸ್ತಿ ಬಂದಿರಲಿಲ್ಲ, ಇಲ್ಲಾಂದರೆ ಅವ್ರು ಆವಾಗಲೇ ಗೆಟ್ ಪಾಸ್ ಆಗ್ತಿದ್ರು. ನನಗೆ ಅದು ಜನ ಏನು ನೋಡಿ ಓಟ್ ಹಾಕ್ತಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಕಷ್ಟಪಟ್ಟು ತುಂಬ ಜನ ಆಡ್ತಾರೆ, ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಎಲ್ಲ ಆಟ ಆಡ್ತಿದ್ದಾರೆ. ಇವ್ರು ಸುಮ್ಮನೆ ಕುತ್ಕೊಂಡು ಭೀಮ್ ಬ್ಯಾಗ್ ಹತ್ರ ಕುಂತ್ಕೊಂಡು ಹರಟೆ ಹೊಡೆಯೋದ್ರಲ್ಲಿ. ಅಲ್ಲಿ ನೋಡಿ, ಕಾರ್ತಿಕ್ ಆಗಿರ್ಲಿ ಎಲ್ಲರೂ ಅಷ್ಟೇ ಫೈಟ್ ಕೊಟ್ಟು ಆಡ್ತಿದ್ದಾರೆ. ಅವ್ರಿಗೆ ಓಟ್ ಹಾಕ್ಬೇಕು, ಜನ ಅವ್ರನ್ನ ನೋಡಿ ಹಾಕ್ಬೇಕು. ನನಗೆ ಅದೊಂದು ಬೇಜಾರು ಅಷ್ಟೇ ಜನರ ಮೇಲೆ, ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ನಿಶ್ಚಿತ. ಯಾರು ಇಷ್ಟ ಆಗ್ತದೆ ಎಸ್ ವಿ ಅಲ್ಲಿ? ಸಂಗೀತ ಪ್ರಥಮ್. ಸಂಗೀತ ಪ್ರತಾಪ್. ಏನಕ್ಕೆ ಇಬ್ರು? ಪ್ರತಾಪ್
ಚೆನ್ನಾಗಿ ಇದು ಮಾಡ್ತಾಳೆ, ಹ್ಯಾಂಡ್ಲ್ ಮಾಡ್ತಾಳೆ. ಬೇರೆಯವರೆಲ್ಲ ಅವಳಿಗೆ ಇದು ಮಾಡಿದ್ರು ಅವಳು ಚೆನ್ನಾಗಿ ನೋಡ್ಕೊತಾಳೆ. ಪ್ರತಾಪ್ ಅಲ್ವಾ, ಅವನು ಅಷ್ಟೇ ತುಂಬ ಇದರಿಂದ ಬಂದಿರೋನು, ಒಳ್ಳೆ ಹುಡುಗ. ಇವತ್ತಿನ ಪ್ರೋಮೋ ನೋಡಿದ್ರಿ? ಇವತ್ತು ನೋಡಿಲ್ಲ ರೀ. ವಿದ್ಯಾಶಂಕರನಂದ ಸರಸ್ವತಿ ಗುರುಜಿ ಅವರು ಬಂದಿದ್ದಾರೆ. ಅದೇ ನೋಡಿಲ್ಲ ರೀ, ನಾನು ಇನ್ನೂ ನೋಡಿಲ್ಲ. ಗುರುಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪ್ರತಾಪ್ ಅವ್ರಿಗೆ, ಮತ್ತೆ ನೀನು ತಂದೆ ತಾಯಿ ಜೊತೆ ಹೋದ್ರೆ ದೊಡ್ಡ ಗಂಡಾಂತರ ಇದೆ, ದೂರನೇ ಇರಬೇಕು ನೀನು ಅಂತೇಳಿ. ಅದೆಲ್ಲ ನಂಬಬಾರ್ದು. ಅಪ್ಪ ಅಮ್ಮನಿಂದ ದೂರ ಹೋಗುವಂತ ಗುರುಜಿಗಳಾದವ್ರಿಗೆ ಹೇಳಿದ್ರೆ, ಮನುಷ್ಯನ ಮೇಲೆ ಇವಾಗ ನೀವು ಒಬ್ಬ ಹುಡುಗ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜೊತೆ ನೀನು ಹೋಗ್ಬೇಡ ಅಂತ ಹೇಳಿದ್ರೆ ನಿಮ್ಮ ಮನುಷ್ಯನ ಮೇಲೆ ಏನು ಪರಿಣಾಮ ಆಗುತ್ತೆ? ಸ್ವಾಮೀಜಿಗಳಾದವ್ರು ಹೇಳ್ಬಾರ್ದು, ಆ ಹೇಳಿಕೆ ಕೊಡಬಾರ್ದು. ಇಲ್ಲಪ್ಪ, ಅಪ್ಪ ಅಮ್ಮ ಜನ್ಮ ಕೊಟ್ಮೇಲೆ ಅಪ್ಪ ಅಮ್ಮನ ಜೊತೆ ಇರ್ದಿರ ನೀನು ದೂರ ಹೋಗೋ ಚೆನ್ನಾಗಿ ಬದುಕ್ತೀಯ ಅಂದ್ರೆ ಅಪ್ಪ ಅಮ್ಮನ ಬಿಟ್ಟು ನೀನು ಬದುಕಕ್ಕಾಗುತ್ತಾ? ಅವ್ರು ಇರೋದಕ್ಕಲ್ವಾ ನೀನು. 3 ವರ್ಷ ಬಿಟ್ಟು ಈಗಾಗಲೇ ಈಗ ಜಾಯಿನ್ ಆಗಿರೋದು. ಪಾಪ ಹುಡುಗ ಅಪ್ಪ ಅಮ್ಮನ ಜೊತೆ ಇದ್ರೆ ಅಪ್ಪ ಅಮ್ಮನಿಂದ ಬೇರೆ ಆಗುವಂತ ಅವ್ರು ಹೇಳಿಕೆ ಕೊಡ್ಬೋದಾ ಸ್ವಾಮೀಜಿಗಳಾದವರು? ಏನ್ ಸ್ಟೇಟ್ಮೆಂಟ್ ಅಂದ್ರೆ, ತಂದೆ ತಾಯಿ ಜೊತೆ ಹೋಗಿ ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯಾ ಅಂತ. ಇಲ್ಲ, ತಂದೆ ತಾಯಿ ಜೊತೆ ಇದ್ದು ಏನಾದ್ರೂ ಆಗ್ಲಿ ನಮ್ಮ ಹಣೆ ಬರಹ ಬ್ರಹ್ಮ ಬರ್ದು ಬಿಟ್ಟಿರ್ತಾನೆ, ಸ್ವಾಮೀಜಿ ಬರೆಯಕ್ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಹುಟ್ಟಿದ ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಬಾಳು ಅನ್ನೋರು ಮೂರ್ಖರು. ಇನ್ನು ಬೇರೆ ವರ್ಡ್ ಹೇಳ್ಬೇಕು, ಬೇಡ ಹೇಳೋದು. ಅಂದ್ರೆ ಈ ಜ್ಯೋತಿಷ್ಯರನ್ನ ನಂಬಬಾರದು, ಒಂದು ತಂದೆ ತಾಯಿನ ದೂರ ಮಾಡುವಂತದ್ದು. ಇಲ್ಲ, ನಂಬಬಾರ್ದು. ಯಾವ ಕಾರಣಕ್ಕೂ ನಮ್ಮ ಜ್ಯೋತಿಷಿ ಕೈಯಲ್ಲಿ ನಮ್ಮ ಹಣೆ ಬರಹ ಇಲ್ಲ. ಭಗವಂತ ಬರ್ದಿರೋದು ಏನಾಗುತ್ತೋ. ಮಕ್ಕಳನ್ನ ದೂರ ಮಾಡುವಂತದ್ದು ಅದೆಂತ ಜ್ಯೋತಿಷ ಬೇಕಿಲ್ಲ, ಅದು ಬೇಕಿಲ್ಲ ನಮ್ಗೆ. ಅಪ್ಪ ಅಮ್ಮನ ಯಾವತ್ತೂ ಅವ್ರು ಎಂಥವ್ರಾದ್ರೂ ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು. ಅವ್ರು ಇರೋವರೆಗೂ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ನಿಮ್ಮ ಮನೆ ಬರಹ ಅದೇ ಚೆನ್ನಾಗಿರುತ್ತೆ. ಅದ್ರ ನೀವು ಹೇಳ್ರಿ ಆ ಹುಡುಗನಿಗೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ಬಗ್ಗೆ ಹೇಳೋವಷ್ಟೇ ಇಲ್ಲ. ಸೂಪರ್ ಸುದೀಪ್ ಸರ್. ಪ್ರತಿ ವಾರ ಪಂಚಾಯತ್ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಸಾರಿ ವಿನಯ್ಗೆ ಚೆನ್ನಾಗಿ ಮಾಡಿದ್ರಲ್ಲ, ಹೇಳಿದ್ರಲ್ಲ, ಒಂದು ಸ್ವಲ್ಪ ಕ್ಲಾಸ್ ತಗೊಂಡ್ರು, ಚೆನ್ನಾಗಿ ನಡೆಸ್ಕೊಡ್ತಾರೆ. ಯಾರು ಗೆಲ್ತಾರಂತೀರ ಫೈನಲ್ಲು? ನನ್ನ ಇಷ್ಟ ಅದೇ ಅವನು ಪ್ರತಾಪ್ ಗೆಲ್ಬೇಕು. ಸಂಗೀತ ಇಬ್ಬರಲ್ಲಿ ಸಂಗೀತ ಇಲ್ಲ ಪ್ರತಾಪ್ ಗೆದ್ರೆ ತುಂಬಾನೇ ಒಳ್ಳೆಯದು. ಯಾಕೆಂದ್ರೆ ಬಡ ಹುಡುಗ, ಅಪ್ಪ ಅಮ್ಮನಿಂದ ಇಷ್ಟು ವರ್ಷ ದೂರ ಇದ್ದಾನೆ, ಒಳ್ಳೆ ಹುಡುಗ ಅವನು. ಯಾಕೆಂದ್ರೆ ಮಿಂಗಲ್ ಆಗಲ್ಲ ಅಂದ್ರೆ ನಾವು ಇವಾಗ ಈ ಗುರುಜಿ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಅವ್ನ ತಲೆ ಎಲ್ಲೋಗಿರುತ್ತೆ. ಅಳ್ತಾ ಇದ್ದಾನೆ. ಅಪ್ಪ ಅಮ್ಮನ್ನೇ ಬಿಟ್ಬಿಟ್ಟು ಬಾಳು ಅಂತ ಹೇಳೋ ಗುರುಜಿನ ಹೊರಗಡೆ ನೀವು ಬಿಟ್ಟಿದ್ದು ತಪ್ಪು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಶೋಭಾ ಅಂತ. ಸೂಪರ್. ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಪ್ರತಿ ಸಾರಿ ಅವ್ರು ಪಂಚಾಯತಿ ಮಾಡೋವು ಒಬ್ರಿಗೆ ಯಾವ ಥರ ಇರಬೇಕು, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಪ್ರತಿ ವಾರದ ಪಂಚಾಯತಿ ಇಷ್ಟ ಆಗುತ್ತಾ? ನೋಡ್ತೀನಿ, ಅಜ್ಜಿ ಜೊತೆ ನೋಡ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಲಿಖಿತ. ಸೂಪರ್. ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಒಟ್ಟು ಸಂತೋಷ. ಏನಕ್ಕೆ ರೀ? ಹಳ್ಳಿಕಾರ ಅಲ್ವಾ, ಅದಕ್ಕೆ ನಾವು ಹಳ್ಳಿಯವ್ರ ಥರ ಇದ್ದೀವಲ್ಲ, ಅದಕ್ಕೆ ಹಳ್ಳಿ ಅವರು ಒಟ್ಟು ಸಂತೋಷ. ಏನು ನೋಡಿ ಓಟ್ ಮಾಡ್ತಾ ಇದ್ದೀರಂತ ಅವ್ರಿಗೆ? ಒಳ್ಳೆ ಮನಸ್ಸು ನೋಡಿ. ಒಳ್ಳೆ ಮನಸ್ಸು. ಗೇಮ್ಸ್ ಆಡೋದಿಲ್ವಲ್ಲ? ಒಂದು ಆರೋಪ ಇತ್ತು, ಗೇಮ್ಸ್ ಆಡಲ್ಲ, ಏನು ಆಡಲ್ಲ, ಬರೀ ಬೀಮ್ ಬ್ಯಾಗ್ ಹತ್ರನೇ ಕೂಡ್ತಾರೆ ಅಂತ. ಆಡಕ್ಕೆ ಬಂದಷ್ಟು ಅವ್ರು ಆಡ್ತಾ ಇದ್ದಾರೆ. ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರು, ಓಟನ್ನು ಹಾಕ್ತಾ ಇದ್ದಾರೆ ಅಂದರೆ ನೀವು ಆ ಥರ ಆಟ ಆಡಬೇಕು, ಓವರ್ ಕಾನ್ಫಿಡೆಂಟಲ್ಲಿ ಇರಬಾರ್ದು ನೀವು ಅಂತೇಳಿ. ಏನಂತೀರ ಇದಕ್ಕೆ? ಆಡಬೇಕಾಗಿತ್ತು, ಬಟ್ ಆಡಿಲ್ಲ. ಈಗಿಂದ ಆಡ್ಬೋದು. ಚೇಂಜಸ್ ಆಗ್ತಾರಂತೀರ? ಚೇಂಜಸ್ ಆಗ್ತಾರೆ. ಸಂಗೀತ ವಿನಯ್ ಅವ್ರ ಬಗ್ಗೆ ಏನಂತೀರ? ಸಂಗೀತ ವಿನಯ್ ಅವ್ರು ಬರೀ ಜಗಳ ಆಡೇ ಅರ್ಧ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಬಕೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಈಗೋ ಇದೆ ಅಂತೇಳಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾರಿಗೆ ಈಗೋ ಇದೆ ಅಂತ? ಅವರಿಗೆ ಈಗೋ ಇದೆ, ಸಂಗೀತ ಅವ್ರಿಗೆ ಈಗೋ ಇದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವ್ರು ಸೈಲೆಂಟ್ ಆಗಿ ಆಗ್ತಿರ್ತಾರೆ, ಎಲ್ಲ ಕಡೆ ಇರ್ತಾರೆ, ಆದ್ರೆ ಭಾರಿ ಹುಷಾರಾಗಿ ಆಟ ಆಡ್ತಾ ಇದ್ದಾರೆ. ಹುಷಾರಿದ್ದಾರೆ ಅಂತಾರೆ. ಇವತ್ತಿನ ಪ್ರೋಮೋ ನೋಡಿದ್ರ? ಇಲ್ಲ ನೋಡ್ಬೇಕು. ಗುರುಜಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ತಂದೆ ತಾಯಿ ಜೊತೆ ಇದ್ರೆ ನಿನಗೆ ಮತ್ತೆ ಗಂಡಾಂತರ ಆಗುತ್ತೆ ಅಂತ ಹೇಳ್ಬಿಟ್ರು. ಅದು ಒಪ್ಕೋಬೇಕಂತೀರ? ತಂದೆ ತಾಯಿನ ಬಿಟ್ಟು ಇರ್ಬೇಕಾ ಮಗ? ಇರಬಾರ್ದು, ತಂದೆ ತಾಯಿ ಜೊತೆ ಇರಬೇಕು. ಮತ್ತು ಗುರುಜಿ ಅವ್ರು ಹೇಳಿದ್ರಲ್ರಿ, ಮತ್ತೆ ನೀನು ತಂದೆ ತಾಯಿ ಜೊತೆ ಹೋದ್ರೆ ಏಸಿಗೆ ಆಗ್ತೀಯಾ, ಇಲ್ಲಾಂದ್ರೆ ದೂರ ಇದ್ರೆ ಒಳ್ಳೆಯವನಾಗ್ತೀಯ ಅಂತೇಳಿ. ದೂರ ಇರೋದು ಒಳ್ಳೇದು ಯಾವತ್ತೂ ಆಗಲ್ಲ, ತಂದೆ ತಾಯಿ ಜೊತೆ ಇದ್ರೆ ಒಳ್ಳೇದಾಗುತ್ತೆ ಅಂತ. ಮತ್ತು ಜ್ಯೋತಿಷ್ಯನ ನಂಬಬೇಕಾ ನಂಬಬಾರ್ದ್ರ? ನಂಬಬೇಕು, ಇಲ್ಲ ನಂಬಷ್ಟು ನಂಬಬೇಕು, ಇಲ್ಲ ಅಂದ್ರೆ ಬೇಡ. ತಂದೆ ತಾಯಿ ಬಿಡುವಷ್ಟು ಇದೆಂತ ಜ್ಯೋತಿಷ ಅಂತ ತಂದೆ ತಾಯಿನ ದೂರ ಮಾಡುವಂಥದ್ದು? ಸುಳ್ಳು ಅನ್ಕೋಬೇಕು.
ಸುಳ್ಳು ಅನ್ಕೋಬೇಕು. ಯಾಕಂದ್ರೆ ತಂದೆ ತಾಯಿ ನಮ್ಮನ್ನೇನು ಕೇಳಂತೂ ಮಕ್ಳು ಮಾಡ್ಕೊಂಡಿರಲ್ಲ, Yes. ಇಲ್ಲ ಜ್ಯೋತಿಷ್ಯ ಕೇಳಿ ಅಂತೂ ಮಕ್ಳು ಮಾಡ್ಕೊಂಡಿರಲ್ಲ. Yes. ಅದು ಜ್ಯೋತಿಷ್ಯ ನಂಬಲೇಬೇಡ. ಗುರುಜಿ ಅವರ ಸ್ಟೇಟ್ಮೆಂಟ್ಗೆ ಏನಂತೀರಾ? ರಾಂಗ್ ಅಂತೀವಿ. ರಾಂಗ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ಹೊರ್ತಿವ್ರು ಸಂತೋಷ್. ಥ್ಯಾಂಕ್ ಯು. ಬಂದು ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಸಂಗೀತ. SV ಏನು ಮೇಡಮ್? ಸಂಗೀತ ಏನಕ್ಕೆ ರೀ? ಚೆನ್ನಾಗಿ ಆಡ್ತಾಳೆ. ಎಲ್ಲರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾಳೆ ಅಂತ ಒಂದು ಆರೋಪ. ಅವಳು ಪ್ರೇಮಾಗಿ ಆಡ್ತಾಳೆ, ಎಲ್ಲರ ಹತ್ರ ಹೆದರ್ಕೊಳ್ಳಲ್ಲ ಅವಳು ಯಾರಿಗೂ. ವಿನಯ್ ಅವ್ರ ಜೊತೆ ಜಗಳ ಆಡಿದ್ರು, ಕಾರ್ತಿಕ್ ಅವ್ರ ಜೊತೆ ಜಗಳ ಆಡ್ತಾ ಇದ್ದಾಳೆ. ಏನಕ್ಕೆ? ಬನ್ನಿ 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 ಬನ್ನಿ. ಹೇಳಿ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ. ಡ್ರೋನ್ ಅವನಿನ್ನ ಮಾತಾಡ್ಬೇಕು, ಮೂಡಿದ್ದಂಗೆ ಅವನು. ಒಂದ್ಸತಿ ಸೈಲೆಂಟ್ ಆಗಿರ್ತಾನೆ, ಒಂದ್ಸತಿ ಆಡ್ತಾನೆ. ಇವತ್ತಿನ ಪ್ರೋಮೋ ನೋಡಿದ್ರ? ಇವತ್ತಿದ್ದು ಗುರುಜಿ ಯಾರು? ಗುರುಜಿ ಅವರು ಹೇಳಿದ್ರಲ್ಲ, ತಂದೆ ತಾಯಿಯಿಂದ ನೀನು ದೂರ ಇದ್ರೆ ಒಳ್ಳೆಯವನಾಗ್ತೀಯ ಅಂತ. ಅದು ನಂಬೇಕಾ ಅಂತ? ಇಲ್ಲ ಇಲ್ಲ, ತಂದೆ ತಾಯಿನ ದೂರ ಮಾಡುವಂಥದ್ದು ಅದೆಂತ ಜ್ಯೋತಿಷ ಅಂತ? ಒಳ್ಳೇದಂತೀರ ಕೆಟ್ಟದ? ಇಲ್ಲ. ಮತ್ತೆ ಡ್ಯಾಡಿ ಮಮ್ಮಿ ಜೊತೆ ಹೋಗ್ಬೇಕು ಅವನು. ಜ್ಯೋತಿಷ ನಂಬಾರ್ದು ಅಂತೀರಾ? ಮತ್ತು ದೊಡ್ಡ ಗುರುಜಿಗಳು ಆ ಥರ ಹೇಳಿದಾಗ ನಿಮಗೆ ಪರ್ಸ್ನಲಿ ನಿಮ್ಗೆ ಹೆಂಗೆ ಅನಿಸುತ್ತೆ? ನಾನು ನಂಬಾರ್ದು. ನಂಬಾರ್ದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ಪ್ರತಿ ವಾರದ ಪಂಚಾಯತ್ ಹೇಗೆ? ಎಲ್ಲ ನೋಡ್ತೀನಿ, ಸೂಪರ್ ಆಗಿರುತ್ತೆ. ನಿಮ್ಮ ಓಟು? ಸಂಗೀತ. ಥ್ಯಾಂಕ್ ಯು. ಡ್ರೋನ್ ಪ್ರತಾಪ್ ಗೆಲ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಕ್ವಾಲಿಟಿ ಏನು ಮಾಡ್ಕೊಂಡಿಲ್ಲ. ಆಮೇಲೆ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾವ್ರೆ. ಅವನೇ ಡ್ರೋನ್ ಪ್ರತಾಪ್ ಗೆಲ್ಲೋದು. ಡ್ರೋನ್ ಪ್ರತಾಪ್ ಅವ್ರಿಗೆ ಗುರುಜಿ ಅವರು ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನೋಡಿದ್ರೆ ಇವತ್ತಿನ ಎಪಿಸೋಡು? ಇವತ್ತಿನ ನೋಡಿಲ್ಲ, ಆದರೂ ಅವರು ಅವಾಗೇನ ಇದಾಗಿತ್ತಲ್ಲ, ಡ್ರೋನಿಂದ ಪ್ರಾಬ್ಲಮ್ ಆಗಿದ್ರಿಂದ ಅವ್ರು ಹೋಗಿದ್ರು. ತಂದೆ ತಾಯಿ ಬಿಟ್ಟು ಹೋಗಿದ್ರೆ ಈಗ ಒಂದಾಗಿದ್ದಾರೆ. ಮತ್ತು ಜ್ಯೋತಿಷಿ ಅವರು ಇವತ್ತು ಬಂದಿದ್ದಾರೆ. ಮತ್ತೆ ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ, ದೂರ ಇರು, ಆ ಥರ ಜ್ಯೋತಿಷ್ಯ ಇದೆ, ನಿನಗೆ ಗಂಡಾಂತರ ಇದೆ ಅಂತ ಹೇಳಿದ್ರು. ದೂರ ಇದ್ರೆ ನೀವು ಚೆನ್ನಾಗಿರ್ತೀಯ ಅಂತ ಹೇಳಿದಾರೆ. ಅದು ನೋಡಿಲ್ಲ ನಾನು. ಒಂದು ತಂದೆ ತಾಯಿ ದೂರನ ಮಾಡುವಂತ ಜ್ಯೋತಿಷ್ಯ ಬೇಕಾ ಅಂತ? ಅದು ಬೇಡ, ಅದು ಸುಮ್ಮನೆ ಎಲ್ಲ ಡ್ರಾಮಾ ಅವೆಲ್ಲ. ಜ್ಯೋತಿಷ್ಯ ನಂಬಿಕೆಂದೆಲ್ಲ ಇದು ಮಾಡೋಕ್ಕಾಗಲ್ಲ, ಅವೆಲ್ಲ ಡ್ರಾಮಾ. ಅವ್ರು 2 ಜನ ಒಂದಾದ್ರೆ ತಂದೆ ತಾಯಿ ಮತ್ತೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರಲ್ಲ ಅಂತ. ಅವೆಲ್ಲ ಸುಳ್ಳು. ಅವೆಲ್ಲ ಜ್ಯೋತಿಷ ನಂಬ್ಕೊಂಡ್ರೆ ಈಗ ಪ್ರಧಾನಿ ಮಂತ್ರಿ ಆಗ್ಬೋದು ಜ್ಯೋತಿಷ ಕೇಳ್ಕೊಂಡು, ಮುಖ್ಯಮಂತ್ರಿ ಆಗ್ಬೋದು ಜ್ಯೋತಿಷ ಮಾಡ್ಕೊಂಡು. ಅವೆಲ್ಲ ಸುಳ್ಳು. ಡ್ರೋನ್ ಪ್ರತಾಪ ಗೆಲ್ಬೇಕು, ನಮಗೆ ಅವನೇ ಇಷ್ಟ. ಅದು ಬಿಟ್ರೆ ನಮ್ಮ ಹಳ್ಳಿಕಾರ ವರ್ತೂರ್ ಸಂತೋಷ ಇದಾರಲ್ಲ, ಅವ್ರು ಗೆಲ್ಬೇಕು. ಅದ್ ಬಿಟ್ರೆ ಬೇರೆ ಯಾರು ಅಷ್ಟೊಂದಿಲ್ಲ. ಅವರೇ ಪ್ರತಾಪ ಯಾವಾಗಲೂ ಯಾರ ಕೈಲಿ ಜಗಳ ಆಡಿಲ್ಲ, ದ್ವೇಷ ಇಟ್ಟಿಲ್ಲ. ಯಾರೇ ಬೈದ್ರು ಬೈಸ್ಕೊಂಡು ಸುಮ್ಮನೆ ಆರಾಮಾಗಿ ಆಟ ಆಡ್ತವನೆ. ಆಮೇಲೆ ಯಾಕೆಂದ್ರೆ ದುಡ್ಡಿನ ಅವಶ್ಯಕತೆನೂ ಪ್ರತಾಪಿಗೆ ಇರೋದ್ರಿಂದ ಪ್ರತಾಪ್ನೇ ಗೆಲ್ಬೇಕು. ಬೇರೆಯವರೆಲ್ಲ ಚೆನ್ನಾಗಿ ದುಡ್ಡು ಇದೆ, ಎಲ್ಲ ಆರ್ಥಿಕವಾಗಿರೋರೇ ಬಂದಿರೋದು. ಪ್ರತಾಪ ಗೆದ್ರೆ ಒಳ್ಳೇದು ನಮಗೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ತಾರೆ. ಸುದೀಪ್ ಸರ್ ಹೊಸ ಚೆನ್ನಾಗಿ ಬಂದಿದ್ದು, ನಾವು ಡೈಲಿ ನೋಡ್ತೀವಿ. ಫಸ್ಟ್ನೇ ಸೀಸನ್ ನೋಡಿಕೆ ಬಂದಿದ್ವಿ. ಸಖತ್ತಾಗಿರುತ್ತೆ. ಸುದೀಪ್ ಸರ್ ಎಲ್ಲ ಬಂದು ಶನಿವಾರ ಎಲ್ಲ ಹೇಳೋದು, ಪಂಚಾಯತಿ ಅವೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೂಪರ್ ಆಗಿ ನಡ್ಸ್ಕೊಡ್ತಾರೆ. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಾರಾಯಣ ಅಂತ ಹೇಳಿ. ಸೂಪರ್ ಸರ್, ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಅವ್ರು ಫೈಟ್ ಮಾಡ್ತಾರಲ್ಲ ಪಾಪ, ಎಲ್ಲದಕ್ಕೂ ಸಿಂಗಲ್ ಆಗಿದ್ರು ಯಾವುದಕ್ಕೂ ಎದುರುಕೊಳಲ್ಲ. ಏನೇ ಬಂದರೂ ಅವ್ರ ಥರನೇ ಇರಬೇಕು. ವಿನಯ್ ಅವ್ರ ಜೊತೆ ಜಗಳ ಆಡಿದ್ರು, ಕಾರ್ತಿಕ್ ಅವ್ರ ಜೊತೆ ಜಗಳ ಆಡ್ತಾ ಇದ್ದಾರೆ. ವಿನಯ್ ಅವ್ರ ಜೊತೆ ಜಗಳ ಆಡೋದಕ್ಕೆ ಅವರೇ ಬಂದು ಕನೆಕ್ಟ್ ಆಗಿದಾರಲ್ಲ, ಅವ್ರದ್ದೇನು ತಪ್ಪಿಲ್ಲ ಅಂತಲ್ಲ ಹೇಳ್ಕೊಂಡು. ಇಬ್ರು ಮತ್ತೆ ಶುರು ಮಾಡಿದ್ದಾರೆ. ಅದು ಹಂಗೆ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳನೇ ಅಂತೀರಾ? ಶೋ ಅಂದಮೇಲೆ ಅವ್ರದ್ದು ಒಂದು ಬೇಕಾಗುತ್ತೆ ಕಂಟೆಂಟ್. ಯಾರು ಚೆನ್ನಾಗಿರ್ತಾರೆ, ಯಾರು ಟಾಪಲ್ಲಿ ಇರ್ತಾರೆ, ಅವ್ರ ಜೊತೆ ಹೋಗಿ ಜಗಳ ಆಡೋದೇ ಇವ್ರದ್ದು ಸಂಗೀತ ಅವ್ರ ಕೆಲಸ ಅಂತ. ಅವರೇ ಟಾಪಲ್ಲಿ ಇದ್ದಾರೆ, ಅವ್ರ ಜೊತೆನೇ ಬಂದು ಎಲ್ಲರೂ ಜಗಳ ಆಡ್ತಿದ್ದಾರೆ. ಸಂಗೀತ ಅವರು ಟಾಪಲ್ಲಿ ಇದ್ದಾರೆ, ಅದಕ್ಕೆ ಅವ್ರು ಟಾಪಲ್ಲಿ ಇದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಬಗ್ಗೆ ನನಗೆ ಅಂತ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸಲ್ಲ. ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ, ಮೂಡಿ ಅನಿಸ್ತಾರೆ. ಏನಂತ ಬಿಗ್ ಬಾಸ್ ಶೋ ಅಂದ್ರೆ ಒಂದು ಸ್ವಲ್ಪ ಲೈವ್ಲಿ ಆಗಿರ್ಬೇಕು ಅನ್ನೋ ಥರ ಇಷ್ಟ ಆಗುತ್ತೆ. ಬಟ್ ಅವ್ರು ತುಂಬಾ ಮೂಡಿ ಅಲ್ವಾ, ಅಂತ ಕನೆಕ್ಟ್ ಆಗಲ್ಲ ಅವ್ರು ನಮಗೆ. ಯಾವಾಗಲೂ ಎಮೋಷನಲ್ ಅಲ್ಲಿ ಇರ್ತಾರೆ, ತಂದೆ ತಾಯಿ ಒಂದು ಎಫೆಕ್ಟ್. ಬಟ್ ಗೇಮ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಇರೋದು ತಂದೆ ತಾಯಿ ಅಂತ ಬಂದಿರಲ್ಲ, ಅವ್ರು ಗೇಮ್ ಆಡೋಕ್ಕೆ ಅಂತ ಬಂದಿದ್ದಾರೆ. ಸೊ ಅವ್ರು ಗೇಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಗುರುಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ರಿ, ತಂದೆ ತಾಯಿ ಜೊತೆ ಇರಬೇಡ ನೀನು. ಮನೆ ಬೇರೆ, ರಿಯಾಲಿಟಿನೇ ಬೇರೆ. ಇವತ್ತು ನೋಡ್ಬಿಟ್ಟು ಆಮೇಲೆ ಮಾತಾಡೋದು ಒಳ್ಳೇದು. ಸೂಪರ್ ಸ್ಮಾರ್ಟ್ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಸಖತ್ತಾಗಿ ನಡೆಸ್ತಾರೆ. ಅವರಿಂದಾನೇ ಈ ಸೀಸನ್ ಸಕ್ಸಸ್ಫುಲ್ಲಿ ರನ್ ಆಗ್ತಾ ಇದೆ. ಅವರೇ ಹೈಲೈಟ್ ಅದರಲ್ಲಿ. ನೆಕ್ಸ್ಟ್ ವೀಕ್ ಯಾರು ಮನೆಗೆ ಹೋಗ್ಬೇಕಂತೀರಾ? ಎಲಿಮಿನೇಟ್ ಯಾರು ಆಗ್ಬೇಕಂತೀರಾ? ನೆಕ್ಸ್ಟ್ ವರ್ತೂರ್ ಹೋಗ್ತಾರೆ ಅನ್ಕೊಂತೀನಿ. ವರ್ತೂರ್ ಅವರು. ಮೈಕಲ್ ಅವರು ಅವಾಗ ಮೈಕಲ್ ಹೋದ್ರೂ ಏನು ಬೇಜಾರಿಲ್ಲ. ಅವ್ರು ತುಂಬಾ
ನೆಗೆಟಿವ್ ಕ್ಯಾರೆಕ್ಟ್ರು ಪ್ಲೇ ಮಾಡ್ತಿದ್ದಾರೆ. ಇತ್ತೀಚೆಗೆ ನಿನ್ನೆ ನೋಡಿದ್ರ ಇದು ಫುಲ್ಲು ಹೆಂಗೆ ಅಂದ್ರೆ ಎಲ್ಲರೂ ಹುಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವ್ರದ್ದೇನು ಅಲ್ಲಿ ಟಾಪಿಕ್ಸ್ ಇಲ್ಲ ಅಂದ್ರೂ ಅವರೇ ಕೆದಕ್ ಮಾತಾಡ್ತಾ ಇರ್ತಾರೆ. ತುಂಬ ರ್ಯಾಶ್ ಬಿಹೇವಿಯರ್. ಕ್ಯಾಪ್ಟನ್ಸ್ಗೆ ಮರ್ಯಾದೆ ಕೊಡದೆ ತನಿಷಾ ಮೇಲೆಲ್ಲ ಸುಮ್ಮನೆ ಅಲ್ಲಿ ಮಾತಾಡೋ ನೆಸೆಸಿಟಿ ಇರಲ್ಲ, ಅದು ಕೂಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಿಮ್ಮ ಓಟು ಸಂಗೀತ. ಥ್ಯಾಂಕ್ ಯು. ನಿಮ್ಮ ಹೆಸರು? ಪವಿತ್ರ. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮಗೆ ವಿನಯ್ ಅವರು ವಿನಯ್ ಅವರು ಯಾವಾಗಲೂ ಅಗ್ರೆಸಿವ್ ಆಗಿರ್ತಾರೆ, ಜಗಳ ಮಾಡ್ತಾರೆ. ಆಗಿರ್ತಾರೆ. ಅದು ಗೇಮ್ ಇರೋದು ಹೇಳ್ತಾರಲ್ವಾ. ಸಂಗೀತ ಅವರು? ಸಂಗೀತ ಅವರು ಕಾಂಪಿಟೇಟಿವ್ ಚೆನ್ನಾಗಿ ಮಾಡ್ತಾರೆ. ಕಾರ್ತಿಕ್ ಅವ್ರ ಜೊತೆ ಮತ್ತೆ ಜಗಳ ಆಡ್ತಾ ಇದಾರಲ್ರಿ, ಏನಂತೀರಿ ಇದಕ್ಕೆ? ಅದು ಗೇಮ್ ಇರೋದು ಹೇಳ್ತಾರಲ್ವಾ, ಅವರು ಒಂದು ಸ್ವಲ್ಪ ಆ ಥರನೇ ಇದು ಮಾಡ್ತಾರೆ. ಸ್ವಲ್ಪ ಏನು ಮಾಡೋದು. ಇವತ್ತಿನ ಪ್ರೋಮೋ ನೋಡಿದ್ರ? ಇಲ್ಲ, ಪ್ರಮೋ ನೋಡಿಲ್ಲ. ಗುರುಜಿ ಅವರು ಬಂದಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ತಂದೆ ಜೊತೆ ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. 3 ವರ್ಷದ ನಂತರ ತಂದೆ ತಾಯಿ ಜೊತೆ ಇರ್ಬೇಕಂತ ಆಸೆ ಪಟ್ಟರು, ದೂರನೇ ಇರ್ಬೇಕಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು. ಏನಂತೀರಿ, ಇದೆಲ್ಲ ನಂಬಿಕೆ ಆಗುತ್ತಂತ? ನಂಬಿಕೆ ಅದೆಲ್ಲ ಸುಳ್ಳು. ತಂದೆ ತಾಯಿ ಜೊತೆ ಇರೋದು ಆಶೀರ್ವಾದನೇ. ಅದು ಅದೇನು ಕೆಟ್ಟ. ತಂದೆ ತಾಯಿ ಜೊತೆ ಹೋದ್ರೆ ನೀನು ಮತ್ತೆ ಕೆಟ್ಟವನಾಗ್ತೀಯಾ ಅಂತ? ಅದು ಸುಳ್ಳು ಅನ್ಸುತ್ತೆ. ಹೌದಾ? ತಂದೆ ತಾಯಿ ಜೊತೆ ಇದ್ರೆ ಯಾರು ಕೆಡೋದಿಲ್ಲ. ಅವ್ರ ಆಶೀರ್ವಾದ ಇರೋದ್ರಿಂದ ಅವ್ರಿಗೇನು ಕೆಟ್ಟದಾಗಲ್ಲ ಅನ್ಸುತ್ತೆ. ಯಾರು ಗೆಲ್ಬೋದಂತೀರಿ ಈ ಸಲ? ಈ ಸಲ ವಿನಯ್ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರಾಗಿ ನಡೆಸ್ತಾರೆ. ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಒಟ್ಟು ವಿನಯ್ ಅವ್ರಿಗೆ. ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಿ? ನೋಡ್ತೇನೆ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಸಂಗೀತ. ಕಾರ್ತಿಕ್ ಸಂಗೀತ ಇವರಿಬ್ಬರು ಈಗ ಜಗಳ ಆಡ್ತಾ ಇದ್ದಾರೆ, ಈಗೋ ಇದೆ ಅಂತ. ಏನೋ ಸುಮ್ಮನೆ ಇರ್ಬೋದು, ಅದೆಲ್ಲ ಗೊತ್ತಿಲ್ಲ. ಬೇಕಾದನೆ ಗೊತ್ತಿಲ್ಲ, ಅದು ನಾವು ಹೇಳೋಕ್ಕಾಗಲ್ಲ. ಅದು ವಿನಯ್ ಅವ್ರ ಬಗ್ಗೆ ಏನಂತೀರ? ಯಾರ ಬಗ್ಗೆ? ವಿನಯ್ ವಿನಯ್ ಅವರು ತುಂಬ ಟಫ್ ಆ್ಯಂಡ್ ರಫ್. ಅಷ್ಟೊಂದು ಟಫ್ ಆಗೋದು ಬೇಡ ಅನ್ಸುತ್ತೆ. ಪ್ರತಿಯೊಂದರಲ್ಲಿ ಜಗಳ ಅಷ್ಟು ಬೇಡ ಅನಿಸುತ್ತೆ. ಅಷ್ಟು ನೆಸಿಟಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಇನ್ನೊಂದು ಕಮ್ಮಿನಲ್ಲೇ ಆಗುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವ್ರು ಏನು ಹೇಳೋಕ್ಕಾಗಲ್ಲ ಸರ್. ಅವ್ರದ್ದೇನು ನಾವು ಏನು ಹೇಳೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮ ಬಂದು ಅವ್ರಿಗೊಂದು ಖುಷಿ ಆಯಿತು. ಈ ದಿನ ಬಿಟ್ಟಿಲ್ಲ, ಅವರಲ್ಲಿ ಹೋಗಿದ್ದಕ್ಕೆ ಅದೊಂದು ಸಾರ್ಥಕ ಆಯಿತು. ಇವತ್ತಿನ ಪ್ರೋಮೋ ನೋಡಿದ್ರ? ಇವತ್ತು ನೋಡಿಲ್ಲ. ಗುರುಜಿ ಅವರು ಬಂದಿದ್ದಾರೆ. ನೀನು ತಂದೆ ತಾಯಿ ಶಂಕರಾನಂದ ಗುರುಜಿ ಅಂತ ಬಂದಿದ್ದಾರೆ. ಹೌದಾ? ಗೊತ್ತಿಲ್ಲ. ಆ ಗುರುಜಿ ಅವರು ಹೇಳ್ತಾ ಇದ್ದಾರೆ, ಮತ್ತೆ ನೀವು ತಂದೆ ತಾಯಿ ಜೊತೆ ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. ಹೌದಾ? ತಂದೆ ತಾಯಿ ಜೊತೆ ಇರಬಾರ್ದು, ನೀನು ಸಪ್ರೇಟೇ ಇರ್ಬೇಕಂತ ಹೇಳ್ಬಿಟ್ಟಿದ್ದಾರೆ ಗುರುಜಿ. ಅದೇನೋ ಗುರುಜಿನೇ ಹೇಳ್ಬೇಕು, ಅದು ನಾವು ಹೇಳೋಕ್ಕಾಗಲ್ಲ. ಶಾಸ್ತ್ರ ಗೀಸ್ತ್ರ ನಮ್ಗೆ ಆ ಥರ ಆಗುತ್ತಾ ಅಂತ ಹೇಳ್ಬೋದು, ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಶಾಸ್ತ್ರ ಯಾವುದೇ ಆಗಲಿ ನಂಬಿಕೆ ಇದ್ದರೆ ಪಾಲಿಸ್ಬೇಕು. ನಂಬಿಕೆ ಇಲ್ಲ ಅಂದರೆ ಪಾಲಿಸಿಲ್ಲ. ಯಾಕಂದ್ರೆ 3 ವರ್ಷ ತಂದೆ ತಾಯಿನ ಬಿಟ್ಟಿದ್ರು, ಮತ್ತೆ ತಂದೆ ತಾಯಿನ ಬಿಟ್ಟಿರೋದಂದ್ರೆ ಏನಂತ? ಬಿಟ್ಟಿರೋದಂದ್ರೆ ಈಗ ಬಿಟ್ಟಿರಬಾರ್ದು, ಜೊತೆಲಿ ಇರಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಬಟ್ ಗುರೂಜಿ ಅವ್ರು ಹಂಗೆ ಹೇಳಿದ್ಮೇಲೆ ಅವ್ರ ತಂದೆ ತಾಯಿ ಪ್ರತಾಪ್ ಅವರಿಬ್ಬರ ಮೇಲೆ ಡಿಪೆಂಡ್. ಅವ್ರದ್ದು ನಂಬಂಗಿದ್ರೆ ದೂರ ಇಬ್ಬರು ಚೆನ್ನಾಗಿರ್ತಾರೆ. ಅವ್ರದ್ದು ನಂಬಲ್ಲ ಅಂದರೆ ಲೈಫಲ್ಲಿ ಯಾವಾಗಲೂ ಜೀವನದಲ್ಲಿ ಶಾಸ್ತ್ರ ನಂಬೋರು ಇರ್ತಾರೆ, ಅದು ನಮ್ಮದೇ ಇರುತ್ತೆ. ಗುರುಜಿ ಒಂದು ಮಾತು ಹೇಳ್ಬಿಟ್ರು, ತಂದೆ ತಾಯಿ ಜೊತೆ ಇದ್ದು ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯಾ ನೋಡ್ಕೊ, ನಿನ್ಗೆ ಬಿಟ್ಟಿದ್ದನ್ನು. ಹೌದಾ? ಅದು ಗೊತ್ತಿಲ್ಲ ಸರ್, ಅದು ಅವರೇ ತೀರ್ಮಾನ ಮಾಡ್ತಾರೆ. ಯಾರು ಗೆಲ್ಬೋದಂತೀರಿ ಈ ಸಲ? ಹೇಳೋಕ್ಕಾಗಲ್ಲ ಸರ್, ಏನು ಹೇಳೋಕ್ಕಾಗಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರು ಸೂಪರಾಗಿ ಮಾಡ್ತಾರೆ. ಅವರು ಮಾತಾಡೋಂಗೆ ಇಲ್ಲ, ಎರಡನೇ ಪ್ರಶ್ನೆ ಇಲ್ಲ. ಅವರು ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್.